ಓಂ ನಮಃ ಶಿವಾಯ್. ನಾನು ನಾಗರಾಜ್ ಡಿ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದುಬಿಟ್ಟು ವಯಸ್ಸಾಗಿರೋರ ತನಕ ಈ ಗರ್ಭಾಶಯದ ಹಲವಾರು ತೊಂದರೆಗಳಿಂದ ನರಳೋರ ಸಂಖ್ಯೆ ದಿನದಿನಕ್ಕೂ ಹೆಚ್ಚಾಗ್ತಾನೆ ಇದೆ. ಈ ಗರ್ಭಾಶಯದ ತೊಂದರೆಗಳು ಅಂತೇಳಿದರೆ ಋತು ಸಮಯದಲ್ಲಿ ಅಂದರೆ ಪೀರಿಯಡ್ ಸಮಯದಲ್ಲಿ ಬರ್ತಕ್ಕಂಥ ಅತಿಯಾದ ಹೊಟ್ಟೆ ನೋವು, ಸೊಂಟ ನೋವಾಗಿರ್ಬೋದು, ಮುಂದುವರೆದು ಇದೇ ಸಮಸ್ಯೆ ಮುಂದುವರೆದು ಇರ್ರೆಗ್ಯುಲರ್ ಮೆನ್ಸಸ್ ಆಗುತ್ತೆ. ಇರ್ರೆಗ್ಯುಲರ್ ಮೆನ್ಸಸ್ ಅಂತೇಳಿದ್ರೆ ಸರಿಯಾದ ಸಮಯಕ್ಕೆ ಮುಟ್ಟಾಗೋದಿಲ್ಲ. ಮುಟ್ಟಿನ ಸಮಯದಲ್ಲಿ ಬಿಳಿ ಮುಟ್ಟು ಹೋಗ್ತಕ್ಕಂಥದ್ದು ಅಥವಾ ರಕ್ತ ಅತಿಯಾಗಿ ಹೋಗ್ತಕ್ಕಂಥದ್ದು, ಅದು ಮುಂದುವರೆದು ಗರ್ಭಾಶಯದಲ್ಲಿ ಗಡ್ಡೆಗಳು ಅಥವಾ ಗುಳ್ಳೆಗಳು ಆಗ್ತಕ್ಕಂಥದ್ದು, ಅದನ್ನ PCOD ಅಥವಾ PCOS ಅಂತ ಹೆಂಗೆ ಕರೀತಾರೆ. ಇದು ಮುಂದುವರೆದು ಮಕ್ಕಳಾಗದೇ ಇರತಕ್ಕಂಥದ್ದು, ಬಂಜೆತನ ಬರ್ತಕ್ಕಂಥದ್ದು. ಈ ಒಂದು ಸಮಸ್ಯೆ ಮುಂದುವರೆದ್ಬಿಟ್ಟು ಹೆಣ್ಣು ಮಕ್ಕಳಲ್ಲಿ ಈ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಹೋಗುವಂಥದ್ದು, ಮೆನೋಪಾಸ್ ಸಿಂಡ್ರೋಮ್ ಬರ್ತಕ್ಕಂಥದ್ದು. ಮೆನೋಪಾಸ್ ಸಿಂಡ್ರೋಮ್ ಅಂದರೆ ಮುಟ್ಟು ನಿಲ್ಲುವಂಥ ಸಮಯದಲ್ಲಿ ಕಾಣಿಸ್ತಕ್ಕಂತಹ ಸಮಸ್ಯೆಗಳು. ಅದು ಮುಂದುವರೆದು ಗರ್ಭಾಶಯದ ಕ್ಯಾನ್ಸರ್. ಇಷ್ಟು ಸಮಸ್ಯೆಗಳು ಒಂದಾದ ನಂತರ ಹಂತ ಹಂತವಾಗಿ ಹೆಚ್ಚಾಗ್ತಾನೆ ಹೋಗುತ್ತೆ. ಅದನ್ನು ಸಣ್ಣ ಪ್ರಾರಂಭದಲ್ಲಿ ಗುಣಪಡಿಸ್ಕೊಳ್ಳದೆ ಇದ್ದರೆ. ಆದರೆ ಇವತ್ತಿನವ್ರಿಗೆ ಈ ಒಂದು ಗರ್ಭಾಶಯದ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಅದು ಗುಣಪಡಿಸ್ಕೊಳ್ಳಾರದೆ ಅದನ್ನು ಕೇವಲ ಈ ಮಾತ್ರೆಗಳನ್ನು, ಇಂಜೆಕ್ಷನ್ಗಳನ್ನ ತೊಗೊಂಡ್ಬಿಟ್ಟು ತಾತ್ಕಾಲಿಕವಾಗಿ ಅದನ್ನು ಸಪ್ರೆಸ್ ಮಾಡ್ತಾ ಇರೋದ್ರಿಂದ ಈ ಕಾಯಿಲೆ ಮುಂದುವರೆದು ಇನ್ನಿತರ ಗರ್ಭಾಶಯದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಏನೇ ಇರಲಿ, ಈ ಗರ್ಭಾಶಯದ ಸಮಸ್ಯೆಗಳು ಬರೋದಕ್ಕೆ ಕಾರಣ ಏನಪ್ಪ ಅಂತೇಳಿದ್ರೆ ದೇಹದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್. ಈ ಹಾರ್ಮೋನ್ ಏನು ಮಾಡುತ್ತೆ, ಗರ್ಭಾಶಯದ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಪ್ರತಿ ತಿಂಗಳು ಋತುಚಕ್ರ ಸರಿಯಾಗಿ ನಡೆಯೋ ಥರ ನೋಡ್ಕೊಳ್ಳುವಂಥದ್ದು. ಈ ಋತುಚಕ್ರ ಸರಿಯಾಗಿ ನಡೆದೇ ಇದ್ದರೆ ಅಥವಾ ಈ ಗರ್ಭಾಶಯದ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಅಂಥವರಲ್ಲಿ ಈ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಉತ್ಪಾದನೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತೇಳಿ ಅರ್ಥ. ಈ ಉತ್ಪಾದನೆಯನ್ನು ಹೆಚ್ಚು ಮಾಡತಕ್ಕಂತಹ ಚಿಕಿತ್ಸೆಯನ್ನು ಇವತ್ತು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಹಾರ್ಮೋನ್ಸ್ ಥೆರಪಿ ಅಂತೇಳಿ ಕರೀತಾರೆ. ಇದನ್ನು ಈಸ್ಟ್ರೋಜನ್ ಹಾರ್ಮೋನ್ಸ್ ಥೆರಪಿ ಅಂತೇಳಿ ಕರೀತಾರೆ. ಅಂದರೆ ಈ ಸಿಂಥೆಟಿಕ್ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಈ ಈಸ್ಟ್ರೋಜನ್ನ ಔಷಧಿಗಳ ಮುಖಾಂತರ ದೇಹಕ್ಕೆ ಕೊಡ್ತಕ್ಕಂಥದ್ದು. ಈ ಈಸ್ಟ್ರೋಜನ್ ಏನು ಮಾಡುತ್ತೆ, ಸಿಂಥೆಟಿಕ್ ಈಸ್ಟ್ರೋಜನ್ ಏನು ಮಾಡುತ್ತೆ, ತಾತ್ಕಾಲಿಕವಾಗಿ ಈ ಒಂದು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ಆದರೆ ಈ ಒಂದು ಸಿಂಥೆಟಿಕ್ ಹಾರ್ಮೋನಿಂದ ಅತ್ಯಂತ ಮಾರಕ ಅಡ್ಡ ಪರಿಣಾಮಗಳಿದ್ದಾವೆ. ಇದರಿಂದ ಕ್ಯಾನ್ಸರ್ ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹಾರ್ಟ್ ಸಮಸ್ಯೆ ಕಾಣಿಸ್ಕೊಳ್ಬೋದು, ಮೂಳೆಗಳು ವೀಕ್ ಆಗ್ಬೋದು. ಈ ಥರ ಹಲವಾರು ಸಮಸ್ಯೆಗಳು ಇರೋದ್ರಿಂದ ಯಾರೆಲ್ಲ ಈ ಒಂದು ಗರ್ಭಾಶಯ ತೊಂದರೆಗಳು ಅದೇನೇ ಆಗಿರಲಿ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಡ್ಡ ಪರಿಣಾಮಗಳು ಇಲ್ಲದೇ ಇರತಕ್ಕಂತಹ ಏನಾದರೂ ಪರಿಹಾರ ಇದೆ ಅಂತೇಳಿದರೆ ಅದು ಸಸ್ಯಗಳಲ್ಲಿ ಸಿಗುತ್ತೆ. ಒಂದೇ ಒಂದು ಸಸ್ಯ ಅಂದರೆ ಒಂದೇ ಸಸ್ಯ ಈ ಗರ್ಭಾಶಯದ ಸಮಸ್ತ ದೋಷಗಳನ್ನು, ಸಮಸ್ತ ಕಾಯಿಲೆಗಳನ್ನು ಗುಣ ಮಾಡತಕ್ಕಂಥ ಶಕ್ತಿ ಇದೆ. ಆ ಸಸ್ಯದ ಹೆಸರೇ ಶತಾವರಿ. ಈ ಶತಾವರಿ ಸಸ್ಯದ ಮೇಲೆ ಆಗಿರತಕ್ಕಂತಹ ಸಂಶೋಧನೆಗಳು ಏನನ್ನು ಹೇಳ್ತವೋ, ಈ ಸಸ್ಯಕ್ಕೆ ಆ ಒಂದು ಗುಣ ಮಾಡ್ತಕ್ಕಂಥ ಶಕ್ತಿ ಇದೆಯಾ, ಅದ್ರ ಬಗ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ಚಿಕ್ಕ ಮಾಹಿತಿ ಕೊಡ್ತೇನೆ ನಿಮಗೆ. ಯಾಕಂದರೆ ಜ್ಞಾನ ಹೆಚ್ಚಾಗ್ತಾ ಹೋದಂಗೆ, ಜ್ಞಾನ ಕಲಿತಾ ಹೋದಂಗೆ ಅಲ್ಲಿ ಭಯ ಆಗಿರಲಿ, ಸಂದೇಹಗಳಾಗಿ ಇರೋದಿಲ್ಲ. ಮನಸ್ಸಲ್ಲಿ ಸಂದೇಹ ಇತ್ತು ಅಂತೇಳಿದರೆ, ಅನುಮಾನ ಇತ್ತು ಅಂತೇಳಿದರೆ ಸರಿಯಾದ ಔಷಧಿಗಳು ತೊಗೊಂಡ್ರೂ ಸಹ ಅವರ ಸಂದೇಹಗಳೇ, ಅವರನ್ನು ಅನುಮಾನಗಳೇ ಆ ಕಾಯಿಲೆನ ಗುಣ ಮಾಡದೇ ಇರೋ ಥರ ಆಗತ್ತೆ. ಆವಾಗ ಸಸ್ಯಗಳ ಮೇಲೆ ಅದರ ಅಪವಾದ ಹೊರಿಸಿದರೆ ಪ್ರಯೋಜನ ಇಲ್ಲ. ಸೊ ಇವತ್ತು ಈ ಶತಾವರಿ ಬಗ್ಗೆ ಏನು ಸಂಶೋಧನೆಗಳು ಹೇಳ್ತವೋ ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೇನೆ. ಈ ಒಂದು ಮಾಹಿತಿನ ನಾನು ಉದಾಹರಣೆಗೋಸ್ಕರ ತಗೊಂಡಿರೋದು ಕರ್ನಾಟಕ ಔಷಧೀಯ ಸಸ್ಯಗಳು ಮಾಲಿಕೆ 3ರಿಂದ. ಇದನ್ನು ರಚಿಸಿರ್ತಕ್ಕಂಥವರು ಮಾಗಡಿಯಾರ್ ಗುರುದೇವ್ ಅಂತೇಳಿ. ಇವರು PhD ಹೋಲ್ಡರ್ ಸಸ್ಯಶಾಸ್ತ್ರ ವಿಭಾಗದಲ್ಲಿ. ನಾನು ಆಗಲೇ ಹೇಳ್ದಂಗೆ
ಈ ಈಸ್ಟ್ರೋಜನ್ ಹಾರ್ಮೋನ್ಸ್ಗಳನ್ನು ಹಾರ್ಮೋನ್ಸ್ ಥೆರಪಿ ಅನ್ನೋ ಒಂದು ಚಿಕಿತ್ಸೆ ಹೆಸರಲ್ಲಿ ನೀಡೋದ್ರಿಂದ ದೇಹಕ್ಕೆ ಹಲವಾರು ರೀತಿಯ ಅಡ್ಡ ಪರಿಣಾಮಗಳಿದ್ದಾವೆ, ಅಂದರೆ ಪ್ರತಿಕೂಲ ಪರಿಣಾಮಗಳಿದ್ದಾವೆ. ಅದರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು, ಮೂಳೆ ಸಂಬಂಧಿ ಕಾಯಿಲೆಗಳು ಮತ್ತು ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇವತ್ತಿನ ದಿನಗಳಲ್ಲಿ ಔಷಧಿಯಾಗಿ ಈ ಈಸ್ಟ್ರೋಜನ್ನ ಬಳಕೆಯನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಈಗೇನೋ ಕಡಿಮೆ ಮಾಡ್ತಿದ್ದಾರೆ, ಆದರೆ ಈ ಈಸ್ಟ್ರೋಜನ್ ತಗೊಂಡು ಆ ಸೈಡ್ ಎಫೆಕ್ಟ್ಸ್ಗಳಿಂದ ಈಗಾಗಲೇ ನರಳುತ್ತಿರ್ತಕ್ಕಂಥ ರೋಗಿಗಳ ಕತೆ ಅದನ್ನು ದೇವರೇ ನೋಡ್ಕೋಬೇಕು. ಇರಲಿ, ಈ ಸಿಂಥೆಟಿಕ್ ಈಸ್ಟ್ರೋಜನ್ನ ಬಿಟ್ಬಿಟ್ಟು ಈ ಸಸ್ಯದಲ್ಲಿರ್ತಕ್ಕಂತಹ ಈಸ್ಟ್ರೋಜನ್ಗಳನ್ನು ಬಳಕೆ ಮಾಡೋ ಕಡೆ ಇವತ್ತು ವೈದ್ಯ ಲೋಕ ಒಲವನ್ನು ತೋರ್ತಾ ಇದೆ. ಈ ಸಸ್ಯಜನ್ಯ ಈಸ್ಟ್ರೋಜನ್ಗಳು ಈ ಸಿಂಥೆಟಿಕ್ ಈಸ್ಟ್ರೋಜನ್ಗಳಷ್ಟೇ ಪರಿಣಾಮಕಾರಿ ಅಂತೇಳಿ ಅಭಿಪ್ರಾಯ ಇದೆ. ಈ ಶತಾವರಿಯಲ್ಲಿ ಹಲವು ಬಗೆಯ ಈಸ್ಟ್ರೋಜನ್ಗಳಿವೆ. ಈ ಸಸ್ಯಜನ್ಯ ಈಸ್ಟ್ರೋಜನ್ಗಳು ಮುಟ್ಟು ನಿಲುಗಡೆ ಅಥವಾ ಗರ್ಭಾಶಯದ ಸಂದರ್ಭದಲ್ಲಿ ಕಂಡುಬರತಕ್ಕಂಥ ತೊಂದರೆಗಳನ್ನು ವಾಸಿ ಮಾಡಲು ಉಪಯುಕ್ತ ಅಂತೇಳಿ ಅನೇಕ ಸಂಶೋಧನೆಗಳು ಇದನ್ನು ಹೇಳಿದ್ದಾವೆ. ಇದು ರೋಗ ನಿವಾರಣೆಗೆ ಮಾಡುತ್ತೆ ಅಂತೇಳಿ ದೃಢ ಆಗುತ್ತೆ. ಜೊತೆಯಲ್ಲಿ ಈ ಒಂದು ಶತಾವರಿಗೆ ರೋಗವನ್ನು ತಡಿತಕ್ಕಂತಹ, ಅಂದರೆ ರೋಗ ನಿರೋಧಕ ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ, ಇಮ್ಯುನಿಟಿ ಅಂತೇಳಿ, ದೇಹಕ್ಕೆ ಇದು ಇಮ್ಯುನಿಟಿಯನ್ನು ಸಹ ಹೆಚ್ಚು ಮಾಡತಕ್ಕಂಥ ಗುಣ ಈ ಒಂದು ಶತಾವರಿಗೆ ಇದೆ. ಜೊತೆಯಲ್ಲಿ ಈ ಶತಾವರಿಯಿಂದ ದೇಹ ಮತ್ತು ಮನಸ್ಸು ಎರಡೂ ಸಹ ಆರೋಗ್ಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ, ಆರೋಗ್ಯ ಸುಧಾರಣೆ ಆಗ್ತಾ ಹೋಗುತ್ತೆ. ಇಂಥ ಅದ್ಭುತವಾದಂಥ ಒಂದು ಸಸ್ಯ ಈ ಶತಾವರಿ. ಪ್ರಾಚೀನ ಕಾಲದಿಂದಲೂ ನಾವು ನಮ್ಮ ದೇಶದಲ್ಲಿ ಈ ಶತಾವರಿಯನ್ನು ಗರ್ಭಾಶಯದ ಯಾವುದೇ ಸಮಸ್ಯೆಗಳಿರಲಿ, ಮುಟ್ಟಿನ ಸಮಸ್ಯೆಗಳು ಬಂದಾಗ ಅಥವಾ ಗರ್ಭಾಶಯದ ಯಾವುದೇ ಸಮಸ್ಯೆಗಳು ಬಂದಾಗ ಈ ಒಂದು ಶತಾವರಿನ ಬಳಸ್ತಾ ಇದ್ವಿ. ಹಿಂದೆ ಋಷಿಮುನಿಗಳು ಈ ಒಂದು ಅಂಶನ ಕಂಡುಕೊಂಡಿದ್ರು, ನಾವು ಅದನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ವಿ. ಈಗ ಸಂಶೋಧನೆಗಳು ಸಹ ಅದನ್ನೇ ದೃಢಪಡಿಸಿದವು. ಈ ಸಸ್ಯಕ್ಕೆ ಇಷ್ಟು ಈ ಗರ್ಭಾಶಯದ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಇರೋದ್ರಿಂದಲೇ ನಾವು ಶತಾವರಿಯನ್ನು ಜೀವಕಾರಕ ಮಿಶ್ರಣದಲ್ಲಿ ಇದನ್ನು ಬಳಸ್ತೀವಿ, ಮಿಶ್ರಣದಲ್ಲಿ ಉಪಯೋಗಿಸ್ಕೊಳ್ತೀವಿ. ಯಾಕಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಬಳಸುತ್ತೆ. ಹೆಣ್ಣು ಮಕ್ಕಳ ಈ ಗರ್ಭಾಶಯದ ಅಥವಾ ಮುಟ್ಟಿನ ಸಮಸ್ತ ದೋಷಗಳನ್ನು ಇದು ಗುಣ ಮಾಡ್ತಕ್ಕಂಥ ಶಕ್ತಿ ಇದೆ. ಆದ್ದರಿಂದ ಯಾರ್ಯಾರು ಈ ಜೀವಕಾರಕ ಮಿಶ್ರಣವನ್ನು ತಗೊಳ್ತಾ ಇದ್ದಾರೋ ಅವರ ಗರ್ಭಾಶಯದ ಸಮಸ್ತ ಕಾಯಿಲೆಗಳನ್ನು ಜೀವಕಾರಕ ಮಿಶ್ರಣ ಗುಣಪಡಿಸಲು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯ ಸಂದೇಹಗಳಿಲ್ಲದಲೇ ಜೀವಕಾರಕನ್ನು ಪ್ರತಿನಿತ್ಯ ನಿಯಮಿತವಾಗಿ ಹೇಳಿದ ರೀತಿಯಲ್ಲಿ ಬಳಸ್ತಾ ಹೋಗೋದ್ರಿಂದ ದೇಹದ ಆರೋಗ್ಯ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಯಲ್ಲಿ ಶತಾವರಿಗೆ ಕೇವಲ ಗರ್ಭಾಶಯದ ಸಮಸ್ಯೆಗಳನ್ನು ಅಥವಾ ಮುಟ್ಟಿನ ಸಮಸ್ಯೆಗಳನ್ನು ಗುಣ ಮಾಡ್ತಕ್ಕಂಥ ಶಕ್ತಿಯ ಜೊತೆಗೆ ಇನ್ನಿತರ ಹಲವಾರು ಶಕ್ತಿಗಳು ಇದಕ್ಕೆ ಇದ್ದಾವೆ. ಉದಾಹರಣೆಯಾಗಿ ನಾನು ಕೆಲವೊಂದು ಉದಾಹರಣೆಗಳನ್ನು ಅಷ್ಟೇ ಕೊಡ್ತೀನಿ. ಉದಾಹರಣೆಯಾಗಿ ಈ ಗರ್ಭಾಶಯದ ಸಮಸ್ಯೆಗಳನ್ನು ಕಾಣಿಸ್ಕೊಂಡಾಗ ಅವರಿಗೆ ಲೈಂಗಿಕ ಆಸಕ್ತಿ ಕಡಿಮೆ ಆಗುತ್ತೆ. ಮತ್ತು ಯಾವ ಸ್ತ್ರೀಯಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆ ಇದೆ, ತನ್ನ ಪತಿಯನ್ನು ತೃಪ್ತಿಪಡಿಸ್ತಕ್ಕಂತಹ ಶಕ್ತಿ ಕಡಿಮೆ ಆಗಿರುತ್ತೆ, ಅಂಥವರಿಗೆ ಇದು ಲೈಂಗಿಕ ಆಸಕ್ತಿಯನ್ನು ಜಾಸ್ತಿ ಮಾಡಿ ಅವರ ಸಾಮರ್ಥ್ಯವನ್ನು ಸಹ ಇದು ಹೆಚ್ಚಿಗೆ ಮಾಡುವಂಥ ಶಕ್ತಿ, ಅದ್ಭುತವಾದ ಶಕ್ತಿ ಈ ಒಂದು ಸಸ್ಯಕ್ಕೆ ಇದೆ. ಈ ಶತಾವರಿ ಎಂಬ ಹೆಸರು ಶತವೀರ್ಯ ಎಂಬ ಪದದಿಂದ ಬಂದಿರತಕ್ಕಂಥದ್ದು. ಶತವೀರ್ಯ ಅಂತೇಳಿದರೆ ಈ ಸಸ್ಯಕ್ಕೆ ವೀರ್ಯವರ್ಧಕ ಅಂತೇಳಿದ್ರೆ ದೇಹಕ್ಕೆ ಶಕ್ತಿ ಅಂತೇಳಿ, ಶಕ್ತಿಯನ್ನು ಹೆಚ್ಚು ಮಾಡತಕ್ಕಂಥ ಗುಣ. ಇನ್ನೊಂದು ಅಭಿಪ್ರಾಯದ ಪ್ರಕಾರ ಈ ಸಸ್ಯದ ಬೇರುಗಳನ್ನು ಸೇವಿಸಿದ ಸ್ತ್ರೀ 100 ಮಂದಿ ಗಂಡಸರನ್ನು ಲೈಂಗಿಕವಾಗಿ ತೃಪ್ತಿಪಡಿಸ್ತಕ್ಕಂಥ ಸಾಮರ್ಥ್ಯ ಹೊಂದುತ್ತಾಳೆ ಎಂದು. ಆದ್ದರಿಂದ ಈ ಶತಾವರಿ ದೇಹಕ್ಕೆ ಚೈತನ್ಯ ಕೊಡುತ್ತೆ, ಶಕ್ತಿ ಕೊಡುತ್ತೆ, ಜೊತೆಯಲ್ಲಿ ದೇಹದ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಸ್ತ್ರೀಯರಲ್ಲಿ. ಇದನ್ನು
ಇಲಿಗಳ ಮೇಲೆ ಪ್ರಯೋಗ ಮಾಡಿಬಿಟ್ಟು ಈ ಗುಣ ಇದೆಯೋ ಅಂದರೆ ಲೈಂಗಿಕ ಸಾಮರ್ಥ್ಯ ಇದೆಯೋ ಅಂತೇಳಿ ಪ್ರಾಣಿಗಳ ಮೇಲೆ ಮಾಡಿರ್ತಕ್ಕಂಥ ಪ್ರಯೋಗ ದೃಢಪಡಿಸಿದೆ. ಸಂಭೋಗದ ಸಾಮರ್ಥ್ಯವನ್ನು ಹೆಚ್ಚು ಮಾಡತಕ್ಕಂಥ ಗುಣ ಇದೆಯೋ ಇಲ್ಲೋ ಅಂತೇಳ್ಬಿಟ್ಟು ಪ್ರಾಣಿಗಳ ಮೇಲೆ ಸಂಶೋಧನೆ ಮಾಡಿದಾಗ ಕಂಡುಕೊಂಡ ಸತ್ಯ ಏನಪ್ಪ ಅಂತೇಳಿದರೆ, ಶತಾವರಿಗೆ ಕಾಮೋತ್ತೇಜಕ ಗುಣ ಅಂದರೆ ಲೈಂಗಿಕ ಆಸಕ್ತಿಯಿಂದ ಜಾಸ್ತಿ ಮಾಡತಕ್ಕಂಥ ಗುಣ ಮತ್ತು ಸಂಭೋಗದ ಸಾಮರ್ಥ್ಯವನ್ನು ಹೆಚ್ಚು ಮಾಡತಕ್ಕಂಥ ಗುಣ ಇದೆ ಅಂತೇಳಿ ದೃಢಪಡಿಸಿದ್ದಾರೆ 2010ರಲ್ಲಿ. ಹೀಗೆ ಈ ಒಂದು ಶತಾವರಿಗೆ ಒಂದೇ ಸಸ್ಯ ಆದರೂ ಸಹ ದೇಹದ ಮೇಲೆ ಹಲವಾರು ರೀತಿ ಪ್ರಯೋಜನಗಳನ್ನು ನೀಡುತ್ತೆ, ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದೆ. ಇದನ್ನು ಎಷ್ಟು ದಿವಸ ತಗೊಂಡ್ರೂ ಸಹ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಾಗೋದಿಲ್ಲ. ಜೊತೆಯಲ್ಲಿ ಇದು ಕಾಯಿಲೆಗಳನ್ನು ಗುಣಪಡಿಸುವಂಥ ಸಾಮರ್ಥ್ಯ ಈ ಒಂದು ಸಸ್ಯಕ್ಕಿದೆ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಇದ್ದಂತೆ ಆಯುರ್ವೇದದಲ್ಲೂ ಸಹ ಕಳಪೆ ವಸ್ತುಗಳನ್ನು ಮಾರಾಟ ಮಾಡುವ ಒಂದು ವರ್ಗ ಇರೋದರಿಂದ ದಯವಿಟ್ಟು ಈ ಶತಾವರಿಯನ್ನು ಸಾಧ್ಯ ಆದರೆ ನೇರವಾಗಿ ನೀವೇ ಹೋಗ್ಬಿಟ್ಟು ಕಿತ್ಕೊಂಡು ಬಂದುಬಿಟ್ಟು ಆ ಬೇರಿನ ಚೂರ್ಣವನ್ನು ಬಳಸೋದು ಒಂದು ಕಡೆ ಆದರೆ, ಗೊತ್ತಿಲ್ಲ ಅಂತೇಳಿದರೆ ಯಾರಾದರೂ ನಂಬಿಕೆ ಇರ್ತಕ್ಕಂತಹ ಆಯುರ್ವೇದದ ವೈದ್ಯರಿಂದಲೋ ಅಥವಾ ಸಸ್ಯಗಳ ಬಗ್ಗೆ ಹೆಚ್ಚಿನ ಜ್ಞಾನ ಇರೋರಿಂದ ಈ ಯಾವುದೇ ಸಸ್ಯಗಳನ್ನು ತೆಗೆದುಕೊಂಡ್ಬಿಟ್ಟು ಯೂಸ್ ಮಾಡೋದ್ರಿಂದ ಇದು ಖಂಡಿತ ಕಾಯಿಲೆಗಳನ್ನು ಗುಣ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಸಸ್ಯಗಳಲ್ಲಿ ಇದೆ. ಶತಾವರಿಯಲ್ಲಿ ಈ ಒಂದು ಸಾಮರ್ಥ್ಯ ಇರೋದ್ರಿಂದಲೇ ಇದು ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಉಂಟು ಮಾಡುತ್ತೆ. ಶತಾವರಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಏಕಾಗ್ರತೆ ಕೊಡುತ್ತೆ, ಮಧುಮೇಹಿಗಳ ದೃಷ್ಟಿಯನ್ನು ಉತ್ತಮಪಡಿಸುತ್ತೆ. ಈ ಥರ ಸಾಕಷ್ಟು ಪ್ರಯೋಜನಗಳು ಈ ಒಂದು ಶತಾವರಿಯಲ್ಲಿರುವುದರಿಂದ ನಾವು ಈ ಜೀವಕಾರಕ ಮಿಶ್ರಣದಲ್ಲಿ ಇದನ್ನು ಬಳಸ್ಕೊಳ್ತೀವಿ. ಹೆಣ್ಣು ಮಕ್ಕಳಿಗೆ ನೀಡ್ತಕ್ಕಂತಹ ಶಕ್ತಿವರ್ಧಕ ಚೂರ್ಣದಲ್ಲಿ ಇದನ್ನು ಬಳಸ್ಕೊಳ್ತೀವಿ, ಕಾಮವರ್ಧಕ ಚೂರ್ಣದಲ್ಲಿ ಇದನ್ನು ಬಳಸ್ಕೊಳ್ತೀವಿ. ಹೀಗೆ ಹಲವಾರು ಚೂರ್ಣಗಳನ್ನು ತಯಾರು ಮಾಡೋ ಸಮಯದಲ್ಲಿ ಶುದ್ಧವಾಗಿರ್ತಕ್ಕಂತಹ ಕ್ವಾಲಿಟಿ ಇರತಕ್ಕಂಥ ಶತಾವರಿಯನ್ನು ನಾವು ಬಳಸ್ಕೊಳ್ತಾ ಇರೋದ್ರಿಂದ ನಮಗೆ ರಿಸಲ್ಟ್ ಬರ್ತಾ ಇದೆ. ಅದರ ಪರಿಣಾಮ ನಾವು ಫಲಿತಾಂಶ ರೂಪದಲ್ಲಿ ನೋಡ್ತಾ ಇದ್ದೀವಿ. ಈ ಶತಾವರಿ ಕ್ವಾಲಿಟಿ ಇರಲಿಲ್ಲ ಅಂತೇಳಿದರೆ ಅಥವಾ ಶತಾವರಿ ಹೆಸರಲ್ಲಿ ಬೇರೆ ಏನೇನೋ ತಗೊಂಡ್ರೆ ಅದು ಆಯುರ್ವೇದದ ತಪ್ಪಲ್ಲ ಅಥವಾ ಅದು ಸಸ್ಯದ ತಪ್ಪಲ್ಲ. ಒಮ್ಮೆ ಗುಣ ಆದ ನಂತರ ಕಾಯಿಲೆಗಳು, ಗರ್ಭಾಶಯದ ಸಮಸ್ಯೆಗಳು ಗುಣ ಆದ ನಂತರ ಜೀವನ ಶೈಲಿಯನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡ್ರೆ, ಮಾರ್ಪಾಟು ಮಾಡಿದರೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಂಡ್ರೆ ಪುನಃ ಈ ಕಾಯಿಲೆಗಳು ರಿಪೀಟ್ ಆಗೋದಿಲ್ಲ. ಸೊ ದೇವರು ನಮಗೆ ಇವತ್ತೇನು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಈ ಗರ್ಭಾಶಯದ ಸಮಸ್ಯೆಗಳು ಗುಣನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಗರ್ಭಾಶಯದಿಂದ ತೆಗೆಯುವಂತಹ ಸರ್ಜರಿಗಳನ್ನು ಮಾಡ್ತಾ ಇದ್ದಾರೆ. ಅದು ನಿಸರ್ಗಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಗರ್ಭಾಶಯ ತೆಗೆಯುವಂಥದ್ದು. ಯಾಕಂತೇಳಿದ್ರೆ ಈ ಗರ್ಭಾಶಯ ಹುಟ್ಟಿದಾಗಲಿಂದ ಹಿಡಿದ್ಬಿಟ್ಟು ಸಾಯೋವರೆಗೂ ಸಹ ದೇಹದಲ್ಲಿ ಕೆಲಸ ಮಾಡ್ತಾನೆ ಇರುತ್ತೆ. ಒಮ್ಮೆ ಆ ಅಂಗನ ತೆಗೆದುಬಿಟ್ರೆ ಅವರು ಸಾಯೋವರೆಗೂ ಈ ಗರ್ಭಾಶಯದ ಕೆಲಸವನ್ನು ದೇಹದಲ್ಲಿ ಯಾರು ಮಾಡಬೇಕಾಗತ್ತೆ? ಈ ಗರ್ಭಾಶಯ ಕೆಲಸ ಮಾಡಲಿಲ್ಲ ಅಂತೇಳಿದ್ರೆ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಈ ರೀತಿ ಗರ್ಭಾಶಯ ಯಾರಿಗೆ ತೆಗೆದಿದೆಯೋ, ಗರ್ಭಾಶಯ ತೆಗೆಯೋದ್ರಿಂದ ಏನೆಲ್ಲ ದೇಹದಲ್ಲಿ ಕಾಯಿಲೆಗಳು ಕಾಣಿಸ್ಕೊಂಡಿದ್ದಾವೋ ಈ ಕಾಯಿಲೆಗಳನ್ನು ಗುಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಆಯುರ್ವೇದದಿಂದಲೂ ಸಾಧ್ಯ ಇಲ್ಲ, ಬೇರೆ ಯಾವುದೇ ಚಿಕಿತ್ಸಾ ಪದ್ಧತಿಗಳಿಂದಲೂ ಸಾಧ್ಯ ಇಲ್ಲ. ಅವರು ಜೀವ ಇರೋವರೆಗೂ ಸಹ ಈ ಕಾಯಿಲೆಗಳಿಂದ ನರಳಬೇಕಾಗತ್ತೆ. ಸೊ ಯಾರ್ಯಾರು ಗರ್ಭಾಶಯನ ತೆಗೆಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು 1000 ಬಾರಿ ಯೋಚನೆ ಮಾಡಿ, ಆ ನಂತರ ಅದು ತೆಗೆಸಲೇಬೇಕು ಅನ್ನೋ ಸಂದರ್ಭ ಬಂದಾಗ ಅದನ್ನು ನಿರ್ಧಾರ ಮಾಡಿ. ಯಾಕಂದರೆ ಒಮ್ಮೆ ತೆಗೆಸಿಬಿಟ್ರೆ ದೇಹದ ಮೇಲೆ ಹಲವಾರು ಆರೋಗ್ಯ ಸಮಸ್ಯೆಗಳು ನಂತರ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗ್ತವೆ. ಅದನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಈ
ಗರ್ಭಾಶಯ ಅನ್ನೋದನ್ನು ದೇವರು ಸ್ತ್ರೀಯರಿಗೆ ಕೊಟ್ಟಂಥ ಒಂದು ವರ. ಅದನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ, ಕರ್ತವ್ಯ ಸ್ತ್ರೀಯರದು. ಅದರ ಆರೋಗ್ಯವನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ಸ್ತ್ರೀಯರದು. ಈ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ನೀವು ಹೇಗೆ ಮಾಡ್ತೀರೋ ಹಾಗೆ ಅವರ ಆರೋಗ್ಯ ಇರುತ್ತೆ ಹೆಣ್ಣುಮಕ್ಕಳಲ್ಲಿ. ಯಾರು ಈ ಜವಾಬ್ದಾರಿ ಕರ್ತವ್ಯನ ನಿರ್ವಹಿಸೋದಿಲ್ವೋ ಅವರಿಗೆ ಪ್ರಕೃತಿ ಕಾಯಿಲೆ ರೂಪದಲ್ಲಿ ಈ ಸಮಸ್ಯೆಗಳನ್ನು ತರುತ್ತೆ. ಒಮ್ಮೆ ತಪ್ಪು ಮಾಡಿ ಅದನ್ನು ಸರಿ ಮಾಡ್ಕೊಂಡ್ಮೇಲೆ ಮತ್ತೆ ಆ ತಪ್ಪನ್ನು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ ತಪ್ಪನ್ನು ಮಾಡಬೇಡಿ. ಅದನ್ನು ಕಾಯಿಲೆಗಳು ಬಂದಾಗ ಗುಣ ಮಾಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರಿ. ಓಂ ನಮಃ ಶಿವಾಯ.